ಇಡಬೇಕು. ಆ ಕಲಾ ಕೇಂದ್ರದೊಳಗೆ ಅದು ಮುಂದಿನ ಜನಾಂಗಕ್ಕೆ ನೋಡುವಂಗೆ ಆಗಬೇಕು ಅಥವಾ ಅದರದ ಸಂರಕ್ಷಣೆ ಆಗಬೇಕು ಅಂತ ನನ್ನದೊಂದು ಆಕಾಂಕ್ಷೆ ಇತ್ತು. ಆ ನಿಟ್ಟಿನಲ್ಲಿ ಆ ಕೆಲಸ ಬಹುಬೇಗ ಆಗಲಿ ಅಂತ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಅದಕ್ಕೆ ಸರ್ಕಾರವೂ ಕೂಡ ನೆರವು ಕೊಡ್ತದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಅದಕ್ಕೆ ಬೇಕಾದಂಥ ಯೋಜನೆಗಳು ಇದ್ದಾವೆ. ನಮ್ಮ ಜನಪ್ರತಿನಿಧಿಗಳು, ಅದು ಬೆಟಗೇರಿ ಸನ್ಮಾನ್ಯ ಬಾಲಚಂದ್ರ ಜಾರಕಿಹೊಳಿ ಅವರ ಒಂದು ಕ್ಷೇತ್ರಕ್ಕೆ ಬರುವಂಥ ಗ್ರಾಮ. ಜಾರಕಿಹೊಳಿ ಮನೆತಂದವರು ಇಂಥ ಕಲೆ ಸಾಂಸ್ಕೃತಿಕತೆಗೆ ಪ್ರೋತ್ಸಾಹ ಕೊಡುವಂಥ ಮನೋಭಾವನೆ ಅವರಲ್ಲಿದೆ. ಅವರಿಗೆ ನಾವು ಈ ಮನವಿಯನ್ನು ಅರ್ಪಿಸಿದ್ದಾದರೆ ಈ ಕೆಲಸ ಈಡೇರ್ತದೆ ಅನ್ನೋಂಥ ಒಂದು ಭರವಸೆ ನನ್ನಲ್ಲಿದೆ ಸರ್. ಅಡ್ಡಿಲ್ಲ, ಒಳ್ಳೆ ಭರವಸೆ ಉಳ್ಳವರಿದ್ದಾರೆ. ಆದರೆ ಇಲ್ಲಿ ನಾನು ಇನ್ನೊಂದು ಪ್ರಶ್ನೆಯನ್ನು ಚಿಕ್ಕದಾಗಿ ಕೇಳುವಂಥದ್ದು ಏನಪ್ಪ ಅಂತಂದ್ರೆ, ಈ ಕಲೆ ಸ್ವಯಂ ಉಳಿದು ಹೋಗುವಂಥ ಮುಂದೆ ಬೆಳೆಯುವಂಥ ಏನಾದರೂ ಒಂದು ಅವಕಾಶಗಳಿದಾವೆ ಅಂತ ಅನ್ನಿಸ್ತದ ನಿಮಗೆ? ಯಾಕಂದರೆ ಸ್ವಯಂ ಅಂದ್ರೆ ಇದ್ರ ಅರ್ಥೇನು, ಯಾವುದೇ ಇವತ್ತು ನೋಡ್ರಿ ನಾವು ಜಗದ ಇತಿಹಾಸ ನೋಡಿದಾಗ ಕೆಲವೊಂದಿಷ್ಟು ವೆಸ್ಟರ್ನೈಸ್ ಕಂಟ್ರಿಯವರು ತಮ್ಮ ಸಂಸ್ಕೃತಿ ಕಲೆಗಳಿಗೆ ತಮ್ಮ ಇದಕ್ಕೆ ತಮ್ಮದಾದ ಒಂದು ಇದನ್ನ ಇಟ್ಟಿರ್ತಾರೆ, ಇನ್ನೊಂದು ಕ್ಯಾಪಿಟಲ್ ಇಟ್ಟಿರ್ತಾರೆ, ದುಡ್ಡನ್ನು ಇಟ್ಟಿರ್ತಾರೆ. ಹೌದು, ಫಂಡ್ ಇಟ್ಟಿರ್ತಾರೆ. ಅವ್ರು ಉಳಿಯೋ ಜೊತೆಗೆ ಬೆಳ್ಕೊಂಡು ಹೋಗೋದಕ್ಕೂ ಅವಕಾಶ ಕೊಡ್ತಿರ್ತಾರೆ. ಅಂತ ಅವಕಾಶ ಮತ್ತು ಜೊತೆಗೆ ಅದ್ರಲ್ಲಿ ಆಸಕ್ತಿ ಹುಟ್ಟಬೇಕಾಗಿತ್ತಂದ್ರೆ ಯಾರು ಇಲ್ಲ, ನಾವು ಇರಲಿ, ನೀವು ಇರಲಿ, ಯಾರು ಇಲ್ಲ ಅಂದ್ರೆ ಬದುಕ್ತೀವಿ ಅಂತೇಳಿ ಭರವಸೆ ಮೂಡಿದಾಗ ಅದ್ರಾಗ ಎಂಟ್ರಿ ಆಗೋ ಸಾಧ್ಯತೆ ಸರ್. ಜನಪದಕ್ಕೆ ಅದರದ್ದೇ ಆದ ಸತ್ವ ಇದೆ ಮತ್ತು ಒಂದು ತತ್ವ ಇದೆ ಜನಪದ ಬದುಕು ಹೇಗಿರಬೇಕು ಅಥವಾ ನಮ್ಮ ಭವಿಷ್ಯವನ್ನು ನಾವು ಹೇಗೆ ಕಟ್ಕೊಳ್ಬೇಕು ಅನ್ನುವಂಥ ಸಾಮರ್ಥ್ಯವನ್ನು ಅದು ತಿಳಿಸ್ತದೆ. ಅದನ್ನು ಈ ಜನಪದ ಕಲೆಗಳಿಗೆ ಸಂಬಂಧಪಟ್ಟಂಥ ಇವೆಲ್ಲವುಗಳನ್ನು ಈ ಆಧುನಿಕತೆಗೆ ನಾವು ಅದನ್ನೇ ಯೂಟ್ಯೂಬಿಗಾಗಲಿ ಅಥವಾ ಫೇಸ್ಬುಕ್ಕಿಗಾಗಲಿ ಇವತ್ತರನ್ನ ಅಪ್ಲೋಡ್ ಮಾಡಿದ್ದಾದರೆ ಇವತ್ತರನ್ನ ಫಾಲೋ ಮಾಡುವಂಥ ಇಂದಿನ ಜನ್ರೇಷನ್ ಮಕ್ಕಳಾಗಲಿ ಯುವಕರಾಗಲಿ ಯೂಟ್ಯೂಬ್ ಫಾಲೋ ಮಾಡ್ತಾರೆ, ಫೇಸ್ಬುಕ್ ಫಾಲೋ ಮಾಡ್ತಾರೆ, ವಾಟ್ಸಪ್ಗಳನ್ನ ಫಾಲೋ ಮಾಡ್ತಾರೆ. ಸೊ ಅಂಥದ್ರೊಳಗೆ ಇದನ್ನು ಅಪ್ಲೋಡ್ ಮಾಡಿದ್ವಿ ಅಂತಂದರೆ ಅದರ ಆಕರ್ಷಣೆ ತನ್ನಿಂತಾನ ಮುಂದಿನ ಜನ್ರೇಷನಿಗೆ ಬರ್ತದೆ ಸರ್. ಅದು ಅಂತ ದಾಖಲೀಕರಣದ ಕೆಲಸ ಆಗಬೇಕು. ಇತ್ತೀಚೆಗೆ ನೀವು ಮಾಡ್ತಾಯಿದ್ದೀರಿ, ಹೇ ಸೀತಾರಾಮ್ ಚಲನ್ ಮೂಲಕ ಆ ಕೆಲಸವನ್ನು ಮಾಡ್ತಾಯಿದ್ದೀರಿ. ನಾನು ಭಾಳ ಹೆಮ್ಮೆ ಪಡ್ತೇನೆ ಸರ್ ಈ ನಿಟ್ಟಿನಲ್ಲಿ. ಈಗ ಸರ್ಕಾರ ಇದ್ರ ಬಗ್ಗೆ ಆಸಕ್ತಿ ತಗೊಳ್ಳಿ, ಜನಸಾಮಾನ್ಯರು ಇದರಲ್ಲಿ ಆಸಕ್ತಿ ವಹಿಸ್ಲಿಕ್ಕೆ ನೀವೇನು ಪ್ರಯತ್ನ ಮಾಡ್ತಾ ಇದ್ದೀರಿ. ಅದರಲ್ಲೂ ಈ ಒಂದು ಸಂಸ್ಥೆಯನ್ನು ಕಟ್ಟಿ ಅದರ ಮೂಲಕ ಕಲಾಕಾರನ ಅಥವಾ ಇನ್ನುಳಿದ ಆ ವಿಷಯಕ್ಕೆ ಸಂಬಂಧಿಸಿದಂಥ ಇನ್ನೊಂದು ಅವ್ರ ಕನಸು ವೃದ್ಧಾಶ್ರಮ ಮಾಡಬೇಕು, ವೃದ್ಧಾಶ್ರಮ ಆಗಬೇಕು ಅಂತ. ಹೌದು, ಇವೆಲ್ಲ ಕನಸುಗಳು. ವೃದ್ಧಾಶ್ರಮ ಇವತ್ತು ಅನಿವಾರ್ಯ ಆಗಿದೆ ಅಂತ ಅನಿಸ್ತದೆ ಕೆಲವೊಮ್ಮೆ. ಈ ನಾಗರಿಕತೆ ಹೆಚ್ಚಾದಂಗೆ ಅನಾಗರಿಕತೆಯೂ ಅದ್ರ ಜೋಡಿ ಬರ್ತಾ ಇದೆ ಅಂತ ಬರ್ತಾ ಇದೆ. ಹೌದು ಹೌದು. ಅದಕ್ಕೆ ಇಂಥದಕ್ಕೆಲ್ಲದಕ್ಕೂ ದೊಡ್ಡ ಪ್ರಮಾಣದ ಫಂಡ್ ಬೇಕಾಗ್ತದೆ ಯಾವುದಾದ್ರೂ. ಆ ದಿಶೆಯಲ್ಲಿ ಮತ್ತೆ ನೀವು ಚಿಂತನೆ ಮಾಡಿದ್ರಿ? ಸಾರ್ವಜನಿಕವಾಗಿಯೂ ಕೆಲವು ಜವಾಬ್ದಾರಿಗಳನ್ನ ನಾವು ಸಾರ್ವತ್ರಿಕವಾಗಿ ಕೊಡಬೇಕಾಗ್ತದೆ ಮತ್ತು ಸರ್ಕಾರವನ್ನು ಕೂಡ ನಾವು ಅವಲಂಬನೆ ಮಾಡಬೇಕಾಗ್ತದೆ. ಅದು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು. ಸಾಧ್ಯಾನುಸಾರ ಅಲ್ಲಿಂದ ನೆರವು ತಗೊಂಡು ಈ ಕೆಲಸವನ್ನು ಕೈಗೆತ್ತಿಕೊಳ್ಬೇಕು ಅನ್ನುವಂಥ ಆಕಾಂಕ್ಷೆ ನಮ್ಮದಿದೆ ಸರ್. ಯಾಕಂದರೆ ರಿಮೋಟ್ ಏರಿಯಾದಲ್ಲಿ ನಿಮ್ಮ ಬೆಟಗೇರಿ ಇದೆ. ಹೌದು ಹೌದು. ಅಲ್ಲಿ ಹೋಗೋದಕ್ಕೂ ಹೈವೇ ಆಗಲಿ ಮತ್ತು ಇಂಟೀರಿಯರ್ ಏರಿಯಾ ಹೌದು. ಅದರಲ್ಲಿ ಇವೆಲ್ಲನೂ ಆಗ್ಲಿಕ್ಕೆ ಸಾಧ್ಯ, ಅದು ಮನಸ್ಸದ ಬಟ್ ಪ್ರಯತ್ನ ಮಾಡ್ತಾ ಇದ್ದೀರಿ. ಯಾಕಂದ್ರೆ ಅಲ್ಲೇ ಬರಬೇಕಾಗಿದೆ. ಹೌದು, ಯಾಕಂದ್ರೆ ಜನಪದ ಹಳ್ಳಿಯಲ್ಲಿ ಇರೋದ್ರಿಂದ ಹಳ್ಳಿಗಾಡಿನಲ್ಲಿಯೇ ಅದರ ಒಂದು ಸಂಗ್ರಹಾಲಯ